ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ರೀತಿ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಮೊದಲು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದು ಬುಧವಾರದ ಲಾಗ್ ಆಗಿರುತ್ತೆ. ಬೆಳಗ್ಗೆ ಏಳಕ್ಕೆ ತುಂಬ ಲೇಟ್ ಆಯಿತು. ಏನೂ ಕೆಲಸ ಮಾಡಿರಲಿಲ್ಲ, ರಾತ್ರಿ ಪಾತ್ರೆನೂ ತೊಳೆದಿರಲಿಲ್ಲ, ಹಾಗೆ ಮಲ್ಕೊಂಡಿದ್ದೆ. ಇವತ್ತು ಒಂದು 5 ನಿಮಿಷ ಅಷ್ಟೇ ಯೋಗ ಮಾಡಿದೆ. ಯೋಗ ಮಾಡಾದಮೇಲೆ ಒಂದು ಗ್ಲಾಸ್ ಆಗೋಷ್ಟು ನೀರು ಕುಡಿದೆ, ಜೀರಿಗೆ ಹಾಕಿ ಮಿಕ್ಸ್ ಮಾಡಿರೋ ನೀರು. ಆಮೇಲೆ ಕೆಲಸದ ಕಡೆ ಬಂದರೆ ಬೆಳಗ್ಗೆದು ಪಾತ್ರೆ ತೊಳೆಯೋದೇ ಬೇಜಾರು. ರಾತ್ರಿ ತೊಳೆದ್ಬಿಟ್ಟು ಮಲ್ಕೊಂಡ್ರೆ ಏನು ಅನಿಸಲ್ಲ, ಬೆಳಗ್ಗೆ ಎದ್ಬಿಟ್ಟು ಪಾತ್ರೆ ತೊಳೆ ಅಂದರೆ ಬೇಜಾರಾಗುತ್ತೆ. ಆದರೂ ಏನು ಮಾಡೋಕ್ಕಾಗಲ್ಲ, ತೊಳಿಲೇಬೇಕು. ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಅವರಿಬ್ರು ನನ್ನ ಮಕ್ಕಳು ಮಲ್ಕೊಂಡಿದ್ರು, ಅದಕ್ಕೋಸ್ಕರ ಬೇಗ ಬೇಗ ಕೆಲಸ ಪಾತ್ರೆ ತೊಳೆದಾಯ್ತು. ಇಲ್ಲಾಂದ್ರೆ ಒಬ್ಬರು ಬಂದು ಗ್ಯಾಸ್ ಕಟ್ಟೆ ಮೇಲೆ ಕೂತ್ಕೊಂಡು ಬಿಡ್ತಿದ್ರು, ಕೆಲಸನೇ ಮಾಡೋಕ್ಕೆ ಬಿಡಲ್ಲ. ಅವ್ರು ಮಲ್ಗೋಷ್ಟರಲ್ಲಿ ಸೌಂಡ್ ಮಾಡಿದ್ರೆ ಎದ್ದು ಬಿಡ್ತಾರೆ. ಅವ್ರು ಪಾತ್ರೆ ಸೌಂಡ್ ಆದರೆ ಸಾಕು ಎದ್ದೇಳ್ತಾರೆ. ನಿಧಾನಕ್ಕೆ ಹಾಗೆ ಸೌಂಡ್ ಮಾಡಲ್ಲೇ ತೊಳ್ಕೊಂಡಿದ್ದೀನಿ ಪಾತ್ರೆ. ಜಾಸ್ತಿ ಏನಿರಲಿಲ್ಲ, ಸ್ವಲ್ಪ ಇತ್ತು. ಒಂದೊಂದು ಟೈಮ್ ತುಂಬ ಜಾಸ್ತಿ ಇರುತ್ತೆ. ಇವತ್ತು ಅಷ್ಟೇನು ಇರಲಿಲ್ಲ, ಸ್ವಲ್ಪನೇ ಇತ್ತು. ಹಾಗೆ ಎಲ್ಲ ತೊಳ್ಕೊಂಡು ಸಿಂಕ್ ಎಲ್ಲ ಒರೆಸ್ಕೊಂಡು ಅಷ್ಟರಲ್ಲಿ ಎದ್ದೇ ಬಿಟ್ಟರು ನೋಡಿ. ಅಲ್ಲಿ ಕೂತ್ಕೊಂಡಿದ್ದಾಳೆ ನೋಡಿ, ಅವಳು ಇನ್ನೊಬ್ಳು ಮಲ್ಕೊಂಡಿದ್ಲು, ಅದಕ್ಕೆ ಡೋರ್ ಹಾಕಿ ಕಸ ಗುಡಿಸ್ತಾ ಇದ್ದೀನಿ. ಕಸ ಗುಡಿಸು, ನಾನು ಗುಡಿಸ್ತೀನಿ ಅಂತ ಬರ್ತಾಳೆ. ಅವಳೆ ಕಸ ಹೊಡಿತೀನಿ ನಾನು ಅಂತ, ಅವಳೆ ಕಸ ಹೊಡಿಕ್ಕೆ ಬರ್ತಾಳೆ. ಅವಳಿಗೇನೋ ಆಟ ಹಚ್ಚಿಬಿಟ್ಟು ನಾನು ಕಸ ಎಲ್ಲ ಗುಡಿಸಿ ಅಡುಗೆ ಮನೆ ಎಲ್ಲ ಪಾತ್ರೆ ಹಾಗೆ ಇತ್ತು, ಅದನ್ನೆಲ್ಲ ಜೋಡಿಸ್ಕೋಬೇಕಿತ್ತು. ಅದನ್ನು ಕಸ ಹೊಡ್ಕೊಂಡು ಆಮೇಲೆ ಕಸ ಎಲ್ಲ ಗುಡಿಸ್ಕೊಂಡು ಹೊರಗಡೆನೂ ಕಸ ಗುಡಿಸೋದಿತ್ತು. ಎಲ್ಲ ಕಸ ಗುಡಿಸೋಷ್ಟರಲ್ಲಿ ಇನ್ನೊಬ್ಳು ಮಗಳು ಎದ್ಲು. ಅವಳಿಗೂ ಒಂದು ಸ್ವಲ್ಪ ತೊಗೊಂಡು ಒಂದು 5 ನಿಮಿಷ ಆಟ ಆಡಿಸ್ಬಿಟ್ಟು ಮತ್ತೆ ಕಸ ಗುಡಿಸ್ತಾ ಇದ್ದೇನೆ. ಮಕ್ಕಳಿದಾರಲ್ಲ, ಜಾಸ್ತಿ ಕಸ ಬೀಳಿಸ್ತಾರೆ. ಒಂದು ಸಲ ಹುಡುಗಿದ್ರೆ ಡೈಲಿ ಒಂದು 3-4 ಸಲ ಹುಡುಗಿದ್ರು ಹಾಗೆ ಕಸನೇ ಇರುತ್ತೆ. ಅವ್ರು ದೊಡ್ಡವರಾಗೋ ತನಕ ಇಷ್ಟೇ ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಅದೇ ಕೆಲಸ. ಆಮೇಲೆ ಹೊರಗಡೆನೂ ಸ್ವಲ್ಪ ಕಸ ಗುಡಿಸ್ಕೊಂಡು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿದೆ. ಇಲ್ಲಿ ಹೊರಗಡೆ ಅಷ್ಟೇನು ಜಾಗ ಇಲ್ಲ, ಸ್ವಲ್ಪ ಅಷ್ಟ ಐತೆ ನಮ್ಗೆ. ಅದನ್ನು ಗುಡಿಸ್ಕೊಂಡು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕ್ತಿದ್ದೀನಿ. ನಾನು ರಂಗೋಲಿ ಹಾಕ್ತಿದ್ದೆ ನೋಡಿ, ಅವರಿಬ್ರು ಹೊರಗೆ ಬರೋಕ್ಕೆ ಟ್ರೈ ಮಾಡ್ತಿದ್ರು. ಹಾಗೆ ಫಾಸ್ಟ್ ರಂಗೋಲಿ ಹಾಕಿ ನಾನು ಒಳಗಡೆ ಹೋದೆ. ಇಬ್ಬರು ಸುಮ್ಮನಾದರು. ಆಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆ ಮಾಡೋದಿತ್ತು, ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ಅವಾಗ ಚಿಕ್ಕವಳು ಮಲ್ಕೊಂಡಿದ್ಲು. ಇವಳು ದೊಡ್ಡವಳಿಗೆ ಅಷ್ಟೇ ಸ್ನಾನ ಮಾಡಿಸಿ ಅವಳಿಗೂ ವಿಭೂತಿ ಎಲ್ಲ ಹಚ್ಚಿ ಇಬ್ಬರು ದೇವ್ರ ಪೂಜೆ ಮಾಡ್ತಾಯಿದ್ವಿ. ಅವಳು ನಾನು ಏನು ಮಾಡ್ತೀನಿ ಅದು ನಾನು ಮಾಡ್ತೀನಿ ಅಂತ ಬರ್ತಾಳೆ ಅವಳು. ಇಬ್ಬರಿಗೂ ಬೋಂಡ ಮಾಡಿಸಿದ್ವಿ, ಆದರೆ ಚೆನ್ನಾಗಿ ಕಾಣಿಸ್ತಿದ್ದಾರೆ ಒಂಥರ. ಅವಳು ಹೇಳ್ತಾಳೆ ನೋಡಿ, ಕೂದಲಿಲ್ಲ ಅಂತ. ದೇವರ ದೀಪ ಹಚ್ಚಿದ್ವಿ ಇಬ್ರಿಗೆ ಸೇರಿ. ಗಂಟೆ ಬಾರಿಸಿದ್ರೆ ನಾನು ಬಾರಿಸ್ತೀನಿ ಕೊಡು ಅಂತಾಳೆ. ಅವಳಿಗೆ ಗಂಟೆ ಬರ್ಸೋಕೆ ಕೊಟ್ಟು ಆಮೇಲೆ ಅಂಗಡಿಗೆ ಹೋಗಿ ಹಾಲು ತರಬೇಕಿತ್ತು. ನಿನ್ನೆ ರಾತ್ರಿ ತರಲಿಲ್ಲ. ಆಮೇಲೆ ಅವರಿಬ್ಬರು ಆಟ ಆಡ್ತಿದ್ರು, ಹಾಲೆಲ್ಲ ತೊಗೊಂಡು ಬಂದೆ. ನೋಡಿ ಅವಳು ಇವಾಗ ನಡೆಯೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಇನ್ನು ಜಾಸ್ತಿ ನಡೆಯಲ್ಲ, 1-2 ಹೆಜ್ಜೆ ಅಷ್ಟೇ ಇಡ್ತಾಳೆ, ಮತ್ತೆ ಕೂತ್ಕೊಂಡು ಬಿಡ್ತಾಳೆ. ಇನ್ನೂ 9 ತಿಂಗಳಲ್ಲ. ನಾನು ಹಾಲು ತೊಗೊಂಡು ಬಂದು ಹಾಲು ಕಾಯಿಸಿ ಚಹಾ ಮಾಡ್ತಾಯಿದ್ದೀನಿ. ಅಡುಗೆಗಂತ ಬೆಂಡೆಕಾಯಿ ಪಲ್ಯ, ಚಪಾತಿ ಮಾಡ್ಕೋಬೇಕಿತ್ತು. ಚಹಾ ಎಲ್ಲ ಕುಡಿಸ್ಕೊಂಡು ಅವರಿಗೂ ಸ್ವಲ್ಪ ಊಟ ಎಲ್ಲ ತಿನ್ನಿಸಿ ನಾನು ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಬೆಂಡೆಕಾಯಿ ಹೊಳೆದ್ರೆ ಬೆಂಡೆಕಾಯಿ ಹೊಳ್ಕೊಂಡ್ಬಿಟ್ಟು ಚೆನ್ನಾಗಿ ಹುರಿಬೇಕು. ಹುರಿದ್ರೆ ಅದು ಚೆನ್ನಾಗಿ ಬರುತ್ತೆ ಪಲ್ಯ. ಈ ಥರ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಆಲ್ಮೋಸ್ಟ್ ಎಲ್ಲರೂ ಈ ಥರನೇ ಮಾಡೋದು.
ಅಂದರೆ ಈ ಥರ ನೀರು ಆ ಥರ ಆಗೋಲ್ಲ, ಪಲ್ಯ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಬೆಂಡೆಕಾಯಿನೆಲ್ಲ ಹೊಡ್ಕೊಂಡು ಆಮೇಲೆ ಹುರಿತಾ ಇದ್ದೀನಿ. ಇದು ಹುರಿಯೋದೇ ಲೇಟ್ ಆಗುತ್ತೆ, ಒಂದು 10-15 ನಿಮಿಷ ಹುರಿಬೇಕು ಇದನ್ನು. ಆಮೇಲೆ ಇವಾಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆಂಡೆಕಾಯಿ ಹಾಕ್ತೀನಿ. ಇವಾಗ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಗ್ಯಾಸ್ ಫುಲ್ ಇಟ್ಕೊಂಡು ಹುರಿಬೇಡಿ, ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಒಂದು 5-10 ನಿಮಿಷ ಹುರ್ಕೊಳ್ಳಿ ಚೆನ್ನಾಗಿ. ಅದು ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ಹುರ್ಕೊಳ್ಳಿ. ಆಮೇಲೆ ಅದಕ್ಕೆ ಈ ಕಡೆ ಈರುಳ್ಳಿ ಮತ್ತು ಟೊಮೊಟೊನ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಈರುಳ್ಳಿ ಒಂದು ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಆದಮೇಲೆ ಒಂದು ಕಡಾಯಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ, ಒಂದು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಅದೊಂದು ಸ್ವಲ್ಪ ಚಟ್ಪಟ್ ಅಂತ ಸೌಂಡ್ ಬಂದಮೇಲೆ ಒಂದು ಈರುಳ್ಳಿನ ಹಾಕ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಬಿಟ್ಟು ಅದಕ್ಕೆ ಟೊಮೊಟೊ ಕಟ್ ಮಾಡ್ಕೊಂಡಿರೋದು ಹಾಕಿ, ಅದೂ ಒಂದು 5 ನಿಮಿಷ ಆದಮೇಲೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದಕ್ಕೊಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, 1-2 ಚಮಚ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಆದಮೇಲೆ ಬೆಂಡೆಕಾಯಿ ಹಾಕಿ ಚೆನ್ನಾಗಿ ಕಲಸಿ. ಇದಕ್ಕೆ ನೀರೇನು ಹಾಕೋದು ಬೇಡ, ಹುರ್ಕೊಂಡಿದ್ರಲ್ಲ ಅದೇ ಮೆತ್ತಗಾಗಿಬಿಡುತ್ತೆ. ಒಂದು 5 ನಿಮಿಷ ಮುಚ್ಚಿಟ್ಬಿಟ್ರೆ ಸಾಕು. 5 ನಿಮಿಷ ಆದಮೇಲೆ ಒಂದು ಸ್ವಲ್ಪ ಶೇಂಗಾ ಹಿಂಡಿ ಹಾಕ್ಕೊಂಡು ಒಂದು 5 ನಿಮಿಷ ಇಟ್ಟರೆ ಪಲ್ಯ ರೆಡಿಯಾಗಿ ಹೋಗ್ಬಿಡುತ್ತೆ. ಈ ಕಡೆ ಚಪಾತಿ ಮಾಡ್ತಾಯಿದ್ದೀನಿ. ನಿನ್ನೆ ಶೇಂಗಾ ಹೋಳಿಗೆ ಮಾಡ್ಕೋಬೇಕಿತ್ತು, ಇವತ್ತು ಮಾಡ್ತಾಯಿದ್ದೀನಿ. ಅದ್ರ ಜೊತೆ ಚಪಾತಿನೂ ಮಾಡ್ತೀನಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇವತ್ತಿನ ದಿನ ಹೇಗಿತ್ತು? ಥ್ಯಾಂಕ್ ಯು ಸೋ ಮಚ್. ಬಳುಕೋ ಕಾವೇರಿ ಕುಲ್ಲುಕೋ ವಯ್ಯಾರಿ ಹೃದಯ ನಿಂದೇ ನಿದರ್ಚಿಕೋ.